ಸ್ನೇಹಿತರೆ ನಮಸ್ಕಾರ. ನೀವೇನು ನೋಡ್ತಿದ್ರಿ ಈ ಜಾಗ ನಮ್ಮ ಹಳಿಯಾಳ ತಾಲೂಕಿನ ಜೋಗನಕೊಪ್ಪ ಗ್ರಾಮ ಇದು. ಇಲ್ಲಿ ಒಂದು ಅವಿಭಕ್ತ ಕುಟುಂಬ ಇದೆ. ಅವಿಭಕ್ತ ಕುಟುಂಬ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಇದರ ಈ ಪದದ ಅರ್ಥನೂ ಗೊತ್ತಿಲ್ಲ ಅನ್ಸುತ್ತೆ. ಮೇ ಬಿ ನಮ್ಮಂತವ್ರಿಗೆಲ್ಲ ಆಲ್ಮೋಸ್ಟ್ ನಾವು 1990ರ ದಶಕದಲ್ಲಿ ಸಾಮಾನ್ಯವಾಗಿ ಎಲ್ಲಾ ಕಡೆ ಎಲ್ಲಾ ಊರುಗಳಲ್ಲಿ ಅವಿಭಕ್ತ ಕುಟುಂಬಗಳು ನಮಗೆ ಕಾಣ್ಲಿಕ್ಕೆ ಸಿಕ್ತಿತ್ತು. ಸೊ ಇವತ್ತಿನ ಈ ಆಧುನಿಕ ಯುಗದಲ್ಲಿ ಇದೆಲ್ಲವೂ ಕೂಡ ಮರೀಚಿಕೆ ಆಗಿದೆ. ಈ ಒಂದು ಹೆಂಗಂದ್ರೆ ಒಂದು 10 ಜನ ಇರುವಂತ ಫ್ಯಾಮಿಲಿ ಕಾಣ್ಲಿಕ್ಕೆ ಸಿಗಲ್ಲ ನಿಮ್ಗೆ. ಅಂಥದ್ರಲ್ಲಿ ನಮ್ಮ ಏನ್ ಹಳಿಯಾಳ ತಾಲೂಕಿನ ಏನ್ ಜೋಗನಕೊಪ್ಪ ಗ್ರಾಮ ಇದೆ, ಇಲ್ಲಿ ಜೈರಾಮ್ ಗುಂಡು ಕಳ್ಳಿಮನೆ ಅಂತ ಹೇಳಿ ಒಬ್ರು ಹಿರಿಯರಿದ್ದಾರೆ. ಸೊ ಅವ್ರ ಫ್ಯಾಮಿಲಿ ಇದು. ಇಲ್ಲಿ ಇವ್ರ ಫ್ಯಾಮಿಲಿ ಹೆಚ್ಚು ಕಡಿಮೆ 47ರಿಂದ 50 ಜನ ಇರುವಂತ ಫ್ಯಾಮಿಲಿ ಇದು. ಸೊ ಇದು ಬಹಳಷ್ಟು ನಮ್ಮ ಜಿಲ್ಲೆಯಲ್ಲೇ ನಾನು ಕಾಣ್ಲಿಕ್ಕೆ ಸಿಗಲ್ಲ ನಿಮ್ಗೆ. ಸೊ ಬೇರೆ ಡಿಸ್ಟಿಕ್ ಅಲ್ಲೆಲ್ಲ ನಾವು ನೋಡಿದೀವಿ 250 ಲೋಕೂರಲ್ಲಿ ನೀವು ಕೇಳಿರ್ಬೋದು. ಲೋಕೂರಲ್ಲಿ 250 ಜನರ ಫ್ಯಾಮಿಲಿ ಇದೆ. ಸೊ ಬೇರೆ ಕಡೆಯಲ್ಲೂ ಇದಾರೆ, ಇಲ್ಲ ಅಂತಲ್ಲ. ಬಟ್ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದು ಒಂದ ಸ್ಪೆಷಲ್ ಫ್ಯಾಮಿಲಿ. ಸೊ ಹಾಗಾಗಿ ಇದ್ರದ್ದು ಸ್ಪೆಷಲ್ ಎಪಿಸೋಡ್ ನಾವು ಮಾಡ್ತಿದೀವಿ. ಸೊ ಬನ್ನಿ, ಮನೆಯ ಏನ್ ಹಿರಿಯರಿದ್ದಾರೆ, ಸೊ ಅವ್ರ ಜೊತೆ ಮಾತಾಡೋಣ. ವಿಡಿಯೋ ಕೊಡ್ಲಿ. ಸ್ನೇಹಿತರೆ, ಇಲ್ಲಿ ನಾವು ಏನ್ ಹೇಳಿದೀವಿ ಇಷ್ಟೊತ್ತು, ಹಿರಿಯರಿದ್ದಾರೆ ಈ ಮನೆಯ ಯಜಮಾನ್ರು. ಅವ್ರ ಜೊತೆ ಮಾತಾಡೋಣ. ಇಲ್ಲಿ ಏನೆಲ್ಲ ಕಷ್ಟಗಳಿರತ್ತೆ, ಕೆಲವೊಂದಿಷ್ಟು ಅಡ್ವಾಂಟೇಜಸ್ ಇರತ್ತೆ, ಡಿಸ್ಅಡ್ವಾಂಟೇಜಸ್ ಇರತ್ತೆ. ಸೊ ಇವತ್ತಿನ ಕಾಲದಲ್ಲಿ ಹೆಂಗಂದ್ರೆ ಈ ಸ್ವಾರ್ಥಿಗಳ ಅಂದ್ರೆ ನಾವು ಬಹಳಷ್ಟು ಸ್ವಾರ್ಥವಾಗಿ ಯೋಚನೆ ಮಾಡುವಂತ ಸಮಾಜದಲ್ಲಿ 50 ಜನರನ್ನ ಹೇಗೆಲ್ಲ ಇವರು ಸಂಭಾಳಿಸ್ತಾರೆ, ಆಮೇಲೆ ಹೇಗೆಲ್ಲ ಮ್ಯಾನೇಜ್ ಮಾಡ್ತಾರೆ, ಏನೆಲ್ಲ ಕಷ್ಟಗಳಿರುತ್ತೆ ಅನ್ನೋದನ್ನ ನಿಮ್ಗೆ ಸೂಕ್ಷ್ಮವಾಗಿ ಹೇಳ್ತೀನಿ. ಯಜಮಾನ್ರೆ ನಮಸ್ತೆ. 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 ತಮ್ಮ ಹೆಸರು? ಜಯರಾಮ್ ಗುಂಡು ಕಳ್ಳಿಮನಿ. ಜಯರಾಮ್ ಗುಂಡು ಕಳ್ಳಿಮನಿ. ಕಳ್ಳಿಮನಿ. ಈಗ ಇಲ್ಲಿ ನಾವು ನಿಮ್ಮನ್ನ ಒಂದು ಸಂದರ್ಶನ ಮಾಡ್ಲಿಕ್ಕೆ ಹೊಂದಿದೀವಿ. ಏನಕ್ಕಂತಂದ್ರೆ ಸಾಮಾನ್ಯವಾಗಿ ಎಲ್ಲಾ ಹಳ್ಳಿಗಳಲ್ಲೂ ಜನ ಇವತ್ತು ಅಂದ್ರೆ ಹಳ್ಳಿಗಳಲ್ಲಿ ಸ್ಪೆಷಲಿ ಸ್ವಲ್ಪ ಕೂಡಿ ಬಾಳುವ ಒಂದು ಸಂಸಾರಗಳನ್ನ ನಾವು ನೋಡ್ತೀವಿ. ಸಿಟಿಗಳಲ್ಲಂತೂ ನೀವು ಕೇಳಲೇಬೇಡಿ. ಸೊ ಇಲ್ಲಿ ನಿಮ್ಗೆಲ್ಲ ಈಗ ಇಷ್ಟು 50 ಜನ ಇದ್ದೀರಿ ನೀವು ಕುಟುಂಬದಲ್ಲಿ. ನಿಮ್ಮ ಅಣ್ಣ ತಮ್ಮ ಅಂದ್ರೆ ಎಷ್ಟು ಜನ ಇದ್ದೀರಿ ನೀವು? 8 ಜನ. 8 ಜನ ಅಣ್ಣ ತಮ್ಮ. ಇವತ್ತಿಗೂ ನೀವು ಜಾಯಿಂಟ್ ಇದ್ದೀರಿ, ಕೂಡಿನೇ ಇದ್ದೀರಿ. ಸೊ 8 ಜನ. ಸೊ ಅಕ್ಕ ತಂಗಿರು? ಅಕ್ಕ ತಂಗಿ ಒಬ್ಬಾಕಿ ತಂಗಿ, 8 ಜನ ಬ್ರದರ್ಸ್. ಓಕೆ ಓಕೆ ಓಕೆ. ಈಗ ನೀವು ಇಷ್ಟು ಜನರದ್ದು ಹೇಗೆ ಅಂದ್ರೆ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವೆಲ್ಲ? ಅಂದ್ರೆ ಏನೇ ಕಾರ್ಯಕ್ರಮ ಇದ್ರು ಕೂಡ, ಆಮೇಲೆ ಸಂಸಾರ ಅಂದಾಗ ಗಂಡ ಹೆಂಡತಿ ನಡುವೆನೆ ಜಗಳ ಆಗ್ತಿರುತ್ತೆ. ಸೊ ಇಂಥದ್ರಲ್ಲಿ ಇಲ್ಲಿ ಸಣ್ಣ ಪುಟ್ಟ ಜಗಳ ಅಪಗಳ ಈ ತರದೆಲ್ಲ ಹೆಂಗ್ ಸಂಭಾಳಿಸ್ತೀರಿ? ಸಂಭಾಳಿಸ್ತೀರಿ. ಕಷ್ಟಗಳಿದೆ? ಕಷ್ಟಗಳು ಇರಾಕ್ನ ಬೇಕು. ಕಷ್ಟಗಳಿದೆ. ಓಕೆ. ಕಷ್ಟ ಅದಾವ, ಎಲ್ಲಾನು ಇದ್ ಮಾಡ್ಕೊಂಡು ಸಂಭಾಳಿಸ್ಕೊಂಡು ಅವ್ರಿಗೂ ಒಂದಿಟ್ಟು ಹೇಳ್ಕೊಂಡು. ನೀವು ನೋಡದಂಗೆ ಜಾಸ್ತಿ ಸಮಸ್ಯೆ ಆಗುವಂತದ್ದು ಯಾವ್ದ್ರಲ್ಲಿ ಸಮಸ್ಯೆ ಆಗತ್ತೆ ಅಂದ್ರೆ ಕೂಡಿ ನೀವು ಎಲ್ಲ ಇದೀರಿ ಯಾವ್ದ್ರಲ್ಲಿ? ಅಂದ್ರೆ ನೀವು ಫೈನಾನ್ಷಿಯಲ್ ಅಂತೂ ಈ ಜಾಯಿಂಟ್ ಕುಟುಂಬದಲ್ಲಿ ಬರಲ್ಲ. ಆರ್ಥಿಕವಾಗಿ ಎಲ್ಲರೂ ಸಬಲರಾಗಿರ್ತೀರಿ, ಎಲ್ಲರೂ ದುಡಿತಿರ್ತೀರಿ, ಜಮೀನ್ ಇರತ್ತೆ, ಎಲ್ಲಾನು ಇರತ್ತೆ. ಅದು ಬಿಟ್ಟು ಬೇರೆ ಇದರಲ್ಲಿ ಸಮಸ್ಯೆಗಳು ಎಲ್ಲಿ ಕಂಡು ಬರುತ್ತೆ ನಿಮ್ಗೆ? ಏನಿಲ್ಲ ಸಮಸ್ಯೆ ಏನು. ಸಮಾಜಕ್ಕೆ ಏನ್ ಹೇಳ್ತೀರಿ? ಎಲ್ಲ ಅವ್ರಿಗೆ ಹೇಳ್ತು ಅಷ್ಟು. ಅಲ್ಲ ಈಗ ಹೆಂಗಿಂದ್ರೆ ಈಗ 4 ಜನ ಅಣ್ಣ ತಮ್ಮ, ನಂದೇ ಎಕ್ಸಾಂಪಲ್ ಹೇಳೋದಾದ್ರೆ ನಾವು 4 ಜನ ಬ್ರದರ್ಸ್ ಇದೀವಿ. ಎಲ್ರೂ ಡಿವೈಡ್ ಆಗಿದೀವಿ, ನಾವು ಸೆಪ್ರೇಟ್ ಇದೀವಿ. ಸೊ ಅಂತದ್ರಲ್ಲಿ ಬೇರೆಯವ್ರಿಗೆ ಈಗ ನೀವೇನಾದ್ರೂ ಹೇಳಿಕ್ ಬಯಸೋದಾದ್ರೆ ಏನ್ ಹೇಳ್ತೀರಿ? ಏನಿಲ್ಲ, ಏನೋ ಒಂದ್ 2 ಬುದ್ಧಿ ಮಾತು ಹೇಳಿಕೆ ಕೂಡಿ ಬಾಳ್ರಿ ಚೆನ್ನಾಗಿ ಹಿಂಗೆ. ಸಂಜು ಸರ್ ನಮಸ್ತೆ. ನಮಸ್ಕಾರ. ಏನ್ ಮಾಡ್ಕೊಂಡಿದ್ದೀರಿ? ನಾನು ನನ್ನ ಶಾಪ್ ಇದೆ ಹಳ್ಳಿಯಲ್ಲಿ, ಪ್ರಿಂಟಿಂಗ್ ಪ್ರೆಸ್ ಮತ್ತು ಫ್ಲೆಕ್ಸ್ ಶಾಪ್ ಇದೆ. ಓಕೆ. ಎಷ್ಟು ವರ್ಷ ಆಯ್ತು? ಸತತ ಒಂದು 12 ವರ್ಷ ಆಯ್ತು. 12 ವರ್ಷ. ಶಿವರಾತ್ರಿ 12 ವರ್ಷ. ಹೌದು. ಸೊ ಉಳಿದವ್ರು ಏನ್ ಮಾಡ್ತಾರೆ ಮತ್ತೆ ಕೆಲವೊಂದಿಷ್ಟು ಜನ ನಮ್ಮ ತಮ್ಮರೆಲ್ಲ ಬಿಸ್ನೆಸ್ ಮಾಡ್ತಾರೆ. ಎಲ್ಲ ಬಿಸ್ನೆಸ್ ಇದ್ದಾರೆ ಎಲ್ಲರೂ. ಸೊ ನೀವು ನೋಡ್ದಂಗೆ ಜಾಯಿಂಟ್ ಫ್ಯಾಮಿಲಿ ಬಹಳಷ್ಟು ಸಮಸ್ಯೆ ಇದೆ ಅಂತ ಹೇಳ್ತಾರೆ ಬೇರೆಯವ್ರಿಗೆ ಅನ್ಸುತ್ತೆ. ಹೌದು.
ಸೊ ನೀವೇನ್ ಹೇಳ್ತೀರಿ ಆದ್ರೆ ಸಮಸ್ಯೆಗಳು? ಸಮಸ್ಯೆ ಕೆಲವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಇರ್ಬೋದು, ಆದ್ರೆ ನಮ್ಮ ಮನೆಯಲ್ಲಿ ಆತರ ಏನಿಲ್ಲ. ಎಸ್ ಎಸ್ ಸುಮಾರು ಒಂದು 50 ಜನ ನಮ್ಮ ಮನೇಲಿ ಇದ್ದೀವಿ. ಆತರ ಏನ್ ನಮ್ಗೇನ್ ಅನ್ಸಿಲ್ಲ. ಬೇರೆಯವ್ರಿಗೆ ಬೇರೆಯವ್ರಿಗೆ ಏನ್ ಹೇಳ್ತೀರಿ ಅಂದ್ರೆ ಕೂಡಿ ಇರ್ಬೇಕು ಅಂತ ಹೇಳ್ತೀರೋ? ಎಲ್ರು ಒಂಥರ ಈಗ ನಾವ್ ಹೇಗಿದ್ದೀವಿ ಕೂಡ್ಕೊಂಡು ಆತರ ಚೆನ್ನಾಗಿರ್ಬೇಕು, ಮಾತಾಡ್ಬೇಕು ಅಂತಂದ್ರೆ ಈಗ ಇಷ್ಟು ಜನ ನಾವ್ ಇದೀವಿ ಅಂತಂದ್ರೆ ಈಗ ಏನೋ ಒಂದ್ ಮಾಡ್ಬೇಕಾದ್ರೆ ಮುಂದೆ ಏನೋ ಮಾಡ್ಬೇಕು ಅನ್ನುವಂಥದ್ದು ಎಲ್ಲ ಸೇರಿ ಒಂದ್ ಗುರಿ ಆಗ್ತದೆ. ಈಸಿ ಆಗುತ್ತೆ, ಏನೇ ಕೆಲಸ ದೊಡ್ಡ ಕೆಲಸ ಮಾಡ್ಬೇಕು ಈಸಿ ಆಗುತ್ತೆ. ಸೊ ಸ್ನೇಹಿತರೆ, ನಾನು ಈ ಅವಿಭಕ್ತ ಕುಟುಂಬದ್ದು ಒಂದು ಅಡ್ವಾಂಟೇಜ್ ಹೇಳ್ತೀನಿ ನಿಮ್ಗೆ. ಏನಂದ್ರೆ ನಾನು ಫೇಸ್ ಮಾಡಿದ್ದೀನಿ, ಇದನ್ನ ನಾನು ಪರ್ಸನಲ್ ಆಗಿ ಹೇಳ್ತಿದ್ದೀನಿ. ಅವಿಭಕ್ತ ಕುಟುಂಬ ಇದ್ದಾಗ ನೀವು ಫೈನಾನ್ಷಿಯಲ್ ಬಹಳಷ್ಟು ಹೆಲ್ಪ್ ಆಗುತ್ತೆ. ನೀವೆಲ್ಲರೂ ಜೊತೆ ಎಲ್ಲ ಒಂದು ಹೆಚ್ಚು ಕಡಿಮೆ ಈಗ 50 ಜನ ಇದಾರಂದ್ರೆ ಅದ್ರಲ್ಲಿ ಹೆಚ್ಚು ಕಡಿಮೆ ಒಂದು 15ರಿಂದ 20 ಜನ ಇಲ್ಲಿ ದುಡಿತಿರ್ತಾರೆ. ಸೊ ಅರ್ನಿಂಗ್ ಮಾಡ್ತಿರ್ತಾರೆ. ಈ ಯಾರೋ ಒಬ್ರು ಕೆಲಸ ಮಾಡ್ತಿದ್ದಾರೆ ಅಂತಂದಾಗ ಫೈನಾನ್ಷಿಯಲಿ ಬಹಳಷ್ಟು ಈಸಿ ಆಗತ್ತೆ. ಯಾವುದೇ ಲೋನ್ ಆಗ್ಲಿ ಈ ಥರದ್ದೆಲ್ಲ ಹಾಕಿ ತಗೊಂಡು ಮಾಡೋದು ಇರಲ್ಲ. ಫ್ಯಾಮಿಲಿಯಲ್ಲೇ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸೊ ಈ ಥರದ ವ್ಯವಸ್ಥೆ ಎಲ್ಲಿ ಸಿಗತ್ತಂದ್ರೆ ನೀವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಸಿಗತ್ತೆ. ಸೊ ಕಷ್ಟಗಳಿರತ್ತೆ, ಸಮಸ್ಯೆಗಳಿರತ್ತೆ, ಇಲ್ಲ ಅಂತ ಹೇಳಲ್ಲ ನಾನು. ಆದ್ರೂ ಕೂಡ ಇದನ್ನೆಲ್ಲ ಮೆಟ್ಟಿ ನಿಂತು ಇವತ್ತೆಲ್ಲರ ಜೊತೆನು 8 ಜನ ಅಂತಂದ್ರಲ್ಲಿ ನೀವು ಹಿರಿಯರ, ನೀವು ಸೆಕೆಂಡ್ ಎರಡನೇವ್ರು. ಸೊ ಎಲ್ರನ್ನೂ ಮ್ಯಾನೇಜ್ ಮಾಡ್ಕೊಂಡು ಕಷ್ಟಗಳನ್ನ ಬೇರೆಯವ್ರ ಹತ್ರ ಹೇಳ್ಕೊಳ್ಳದೆ ತಮ್ಮ ಕುಟುಂಬದ ಏನೇ ಸಮಸ್ಯೆ ಬಂದ್ರು ಕೂಡ ಅಲ್ಲಿ ಫ್ಯಾಮಿಲಿಯಲ್ಲೇ ಚರ್ಚೆ ಮಾಡಿ ಅದನ್ನ ಬಗೆಹರಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ರಿಯಲಿ ನಮ್ಮ ಗುರುಗಳಿಗೆ ಹ್ಯಾಟ್ಸ್ ಅಪ್. ಆಮೇಲೆ ಈ ಥರದ್ದು ಭಾವನೆಗಳು ನಮ್ಮ ಸಮಾಜದಲ್ಲಿ ಬರಬೇಕು, ಜಾಯಿಂಟ್ ಆಗಿರ್ಬೇಕು. ಆಮೇಲೆ ಜಾಯಿಂಟ್ ಅನ್ನೋದಕ್ಕಿಂತ ಕೂಡಿರ್ಬೇಕು. ಪ್ರತಿ ಸಂಸ್ಕಾರಗಳನ್ನ ನಮ್ಮ ಸಣ್ಣ ಮಕ್ಕಳು ನೀವು ನೋಡ್ತಿರ್ಬೋದು, ಇಲ್ಲಿ ಆಡ್ತಿದ್ದಾರೆ, ಎಷ್ಟೋ ಅನೋನ್ಯವಾಗಿದ್ದಾರೆ. ಆಮೇಲೆ ಎಲ್ಲಾ ಮಕ್ಕಳದ್ದು ಹೆಸರೆಲ್ಲ ಗೊತ್ತಿ ನಿಮ್ಗೆ? ಎಲ್ಲರ ಮಕ್ಕಳು ಹೆಸರು, ಈಗ ಈ ಒಂದು ಹೆಸರು, ಈ ತರದ ಹೆಸರು ಇಲ್ಲ ಹೇಳಿದ್ರೆ ಹೇಳ್ಬೋದು ನೀವು. ಯಾಕೆ ಕೇಳ್ತೀನಿ ಅಂದ್ರೆ ಈ ಜಾಸ್ತಿ ಜನ ಇದ್ದಾಗ ಸ್ವಲ್ಪ ಅದು ಆ ತರದ್ ಸ್ವಲ್ಪ ಕನ್ಫ್ಯೂಸ್ ಇರತ್ತೆ. ಎಷ್ಟೊಂದು ಅನೋನ್ಯವಾಗಿ ಮಕ್ಕಳು ಆಡ್ತಿದ್ದಾರೆ. ಆಮೇಲೆ ಎಲ್ಲರ ಫೇಸ್ ಕಟ್ ನೀವು ನೋಡ್ಬೋದು ಇಲ್ಲಿ. ಸೊ ನೀವು ಒಂದ್ಸರಿ ಈ ಕಡೆಯಿಂದ ಒಬ್ರು ತಿಕ್ಕುನೇ तुम्ही ब्रदर भाव धाकटे. ಯಜಮಾನ ನಮಸ್ತೆ. ನಿಮ್ಮ ಹೆಸರು? ರಮೇಶ್ ಗುಂಡು ಕಳ್ಳಿಮಿನಿ. ಇವತ್ತು ಸ್ಪೆಷಲ್ ನಿಮ್ದೊಂದು ಸ್ಪೆಷಲ್ ಎಪಿಸೋಡ್ ಮಾಡ್ತಿದೀವಿ, ವಿಡಿಯೋ ಮಾಡ್ತಿದೀವಿ. ಸೊಸೈಟಿಲಿ ಅಂದ್ರೆ ಸಮಾಜದಲ್ಲಿ ಈ ತರದೊಂದು ಫ್ಯಾಮಿಲಿ ನೋಡ್ಲಿಕ್ಕೆ ಸಿಗಲ್ಲ. ನಿಮ್ಮನ್ನ ನಾವು ತೋರಿಸ್ತಾ ಇದೀವಿ, ಒಂದು ಎಕ್ಸಾಂಪಲ್ ಆಗ್ಬೇಕು. ಸ್ನೇಹಿತರೆ, ಈ ವಿಡಿಯೋ ನಾವು ಮಾಡ್ತಿರೋದು ಬೇರೆ ಯಾವ್ದು ಇಂಟೆನ್ಷನ್ ಇಲ್ಲ. ಇದರಲ್ಲಿ ಸಮಾಜಕ್ಕೆ ಒಂದು ಸ್ಫೂರ್ತಿ ತರಲಿ, ಈ ವಿಡಿಯೋ ಸ್ಫೂರ್ತಿ ಬರಲಿ, ಇದರಿಂದ ಜನ ಕಲೀಲಿ. ಸೊ 2-3 ಜನ ಇದ್ದಾಗ ಮದುವೆ ಆದ 6ನೇ ತಿಂಗಳಲ್ಲೇ ಡಿವೈಡ್ ಆಗೋಣ, ಹೆಂಡ್ರು ಮಕ್ಕಳು ಏನೋ ಒಂದು ರೀಸನ್ ಹೇಳ್ಕೊಂಡು ಡಿವೈಡ್ ಆಗುವಂತ ಈ ಕಾಲಘಟ್ಟದಲ್ಲಿ ಇಷ್ಟೊಂದು ಜನ ಈಗ ನೀವು ನೋಡ್ತಿರ್ಬೋದು. ಇಲ್ಲಿ ಇವರು ಕೂಡ ಬ್ರದರ್, ತುಮಿ ಭಾವಸ್ನಿ, ಇವರು ಕೂಡ ಬ್ರದರ್, ನಮ್ಮ ಇವು ಗುರುಗಳು ಬ್ರದರ್ ಇವರು. ಸೊ ಇವರು ಸೆಕೆಂಡ್ ಬ್ರದರು. ಆಮೇಲೆ ತಿರ್ಗಾ ಮತ್ತೆ ಇಲ್ಲೊಬ್ರು ಇದ್ದಾರೆ, ಇವರು 7ನೇ ನಂಬರ್ ಅಂತೆ. ಸೊ ಇಲ್ಲಿ ಒಂದ್ಸರಿ ಬನ್ನಿ. ಇವರು 7ನೇ ನಂಬರು. ನಿಮ್ಮ ಅರ್ಧಾಂಗಿನಿ ಸೊ ಇದನ್ನ ನಾವು ನೋಡಿ ಕಲಿಯೋದು ಬಹಳಷ್ಟು ಇದೆ. ಡಿಸ್ಅಡ್ವಾಂಟೇಜ್ ಕೂಡ ಇದೆ ಸ್ನೇಹಿತರೆ. ಬರೀ ಅಡ್ವಾಂಟೇಜ್ಗಳನ್ನ ನಾನು ಮಾತ್ರ ಹೇಳಲ್ಲ. ಡಿಸ್ಅಡ್ವಾಂಟೇಜ್ ಅಂತ ಬಂದಾಗ ವೈಯಕ್ತಿಕವಾಗಿ ಏನಾದ್ರೂ ನೀವು ಮಾಡ್ತೀನಿ ಅನ್ನೋದಾದ್ರೆ ಅದಕ್ಕೆ ಒಂದು ಸ್ವಲ್ಪ ಅವಕಾಶ ಇರಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚಿನದಿದು ಜಾಯಿಂಟ್ ಆಗಿದ್ದು ನೀವು ಏನೇ ಸಾಧನೆ ಮಾಡಿದ್ರು ಕೂಡ ನಿಮ್ ಜೊತೆ 50 ಜನ ಇರ್ತಾರೆ. ನೀವು ಏನೇ ಮಾಡಿದ್ರು 50 ಜನ ನಿಮ್ ಜೊತೆ ಇರ್ತಾರೆ. ಸೊ ನಾವೇನೇ ಮಾಡೋದು, ಸಿಂಗಲ್ ಫ್ಯಾಮಿಲಿ ಅವ್ರು ಏನೇ ಮಾಡಿದ್ರು ನಾವು ಬಹಳ ಜಾಸ್ತಿ ಅಂದ್ರೆ 3 ಜನ ಇರ್ತೀವಿ. ಸೊ ಹಂಗಾಗಿ ಸಮಾಜಕ್ಕೆ ಒಂದು ಸ್ಫೂರ್ತಿ ಇವರು. ಇವ್ರಿಗೆಲ್ಲ ನಾವು ಮನೆ ನಡೆಸುವ ಯಜಮಾನ್ರಿ ಇವರು. ಸೊ ಹಂಗಾಗಿ ಬನ್ನಿ ಒಂದ್ಸರಿ ನೀವು ಒಳಗಡೆ ನೀವು ಮನೆ ಹೆಂಗಿದೆ ಅಂತ ತೋರಿಸ್ತೀನಿ. ಬನ್ನಿ, ನೋಡ್ತಿರ್ಬೋದು ಮನೆ 50 ಜನ ಇರೋ ಮನೆ ಹೆಂಗಿರತ್ತಪ್ಪ ಅನ್ನೋದಾದ್ರೆ ಹಿಂಗಿರತ್ತೆ. ಸೊ ಒಂದ್ಸರಿ ನೀವು ನೋಡ್ಬೋದು. ಇಲ್ಲಿ ಇವರೆಲ್ಲ ಹೌದಿದ್ರು ಗ್ಯಾಂಗ್ಸ್ಟರ್. ಇಲ್ಲಿ ಒಂದು ಕ್ರಿಕೆಟ್ ಟೀಮು, ಆಮೇಲೆ ಒಂದು ಕಬಡ್ಡಿ ಟೀಮ್ ಆಗತ್ತೆ ಇವ್ರ ಮನೇಲಿ. ಕಬಡ್ಡಿ ಟೀಮ್ ಒಂದಾಗತ್ತೆ, ಕ್ರಿಕೆಟ್ ಟೀಮ್ ಒಂದಾಗತ್ತೆ. ಸೊ ಬನ್ನಿ. ಸೊ ದೇವ್ರ ಕೋಣೆ. ಓಕೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ದೇವ್ರ ಕೋಣೆ. 50 ಜನ ಇರುವಂತಹ ಫ್ಯಾಮಿಲಿಯ ದೇವರುಗಳ ಕೋಣೆ ಇದು. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಯಾವುದಕ್ಕೂ ಆಸ್ಪದ ಕೊಟ್ಟಿಲ್ಲ ಗುರುಗಳು. ಎಲ್ರು ಯಾವುದೇ ಆಡಂಬರ ಇಲ್ಲ, ಬಹಳ ಸಿಂಪಲ್.
ಸೊ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇಲ್ಲಿ ಎಲ್ರು ಇರುವಂತದ್ದ ಎಲ್ರಿಗೂ ಕೂಡ ಬಹಳಷ್ಟು ಸಿಂಪಲ್ ಆಗಿ ನಮ್ಮ ಸಂಸ್ಕಾರಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿದ್ದಾರೆ. ಪರಂಪರೆ, ನಮ್ಮ ಹಳೆಯ ಪರಂಪರೆ ಏನಿದೆ, ಸಂಸ್ಕಾರಗಳೇನಿದೆ ಮಕ್ಕಳಿಗೆ ಎಲ್ರಿಗೂ ಕೂಡ ಹೇಳ್ತಿದ್ದೀನಿ. ಇಲ್ಲಿ ಯಾರು ಇವತ್ತು ಬರೀ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಮಕ್ಕಳು. ಸೊ ಹೆಂಗಂದ್ರೆ ಚಿಕ್ಕಪ್ಪ ಗೊತ್ತಿರಲ್ಲ, ಚಿಕ್ಕಮ್ಮ ಅನ್ನಲ್ಲ, ಆಮೇಲೆ ದೊಡ್ಡಪ್ಪ ಅನ್ನಲ್ಲ, ದೊಡ್ಡಮ್ಮ ಅನ್ನಲ್ಲ, ಅತ್ತೆ ಮಾವ, ಈ ತರದ ಸಂಸ್ಕಾರಗಳನ್ನ ನಾವು ಮರಿತಾ ಇದೀವಿ. ಬಟ್ ಇಲ್ಲಿ ನಾವು ನೋಡ್ತಿರುವಂತದ್ದು ನೀವು ನೋಡ್ಬೋದು, ಪ್ರತಿಯೊಬ್ರು ಯಾರಿಗೂ ಅಂಕಲ್, ನಾನು 1 hour ಮೇಲೆ ಆಯ್ತು ಇಲ್ಲಿ ಬಂದು, ಯಾರು ಯಾವ ಮಗು ಕೂಡ ಯಾರಿಗೂ ಅಂಕಲ್ ಅಂದಿಲ್ಲ, ಆಂಟಿ ಅಂದಿಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಈ ವ್ಯವಸ್ಥೆ ಕಾಣ್ಬೋದು. ಸೊ ಬನ್ನಿ, ಇವ್ರ ಕಿಚನ್ ಹೆಂಗಿದೆ, ಮೇ ಬಿ ಓಕೆ. ಸೊ ಇವ್ರು ಕೂಡ ಒಬ್ರು 8 ಜನರಲ್ಲಿ ಇವ್ರು ಕೂಡ ಒಬ್ರು. ಸೊ ಒಂದ್ಸರಿ ತೋರಿಸಿ, 5 ನಂಬರು. ಸೊ ಇವರು ಆಕ್ಚುಲಿ ಸೊಸೆ ಅಂದ್ರೆ ಇವ್ರಲ್ಲ, ಸೊಸೆ ಇಬ್ಬರೊಬ್ರು ಸೊಸೆ ಇದೆ. ಸೊಸೆ ಇಲ್ಲಿ ಅತ್ತೆಯರಿದ್ದಾರೆ, ಆಮೇಲೆ ಸೊಸೆಯಂದ್ರು ಇದ್ದಾರೆ. ಇವ್ರಿಬ್ರು ಸೊಸೆಯರಂತೆ, ಆಮೇಲೆ ಇವರು ಮಗಳು. ಓಕೆ ಓಕೆ, ನೀವ್ ಒಂದ್ಸರಿ ನೋಡ್ರಿ. ಆಮೇಲೆ ಸಣ್ಣ ಮಕ್ಕಳು ಕೂಡ ನೀವು ನೋಡ್ಬೋದು ಇಲ್ಲಿ ಈ ತರ. ಸ್ಕೂಲ್ ಹೋಗಿದ್ದಾರೆ ಸ್ಪೆಷಲಿ. ಮತ್ತೆ ಇಲ್ಲಿ ಅರ್ಧ ಜನ ಇಲ್ಲ, ಇಲ್ಲಿ 2 ಒಲೆಗಳಲ್ಲಿ ಹೊಟ್ಟೆ ಮಾಡ್ತಾರೆ. ಇನ್ನೊಂದು ಒಲೆ ಇದೆ, ಹಿಂದೇನು ಇದೆ. ಇದು ಒಂದ್ ಸೆಕೆಂಡ್. ಸ್ನೇಹಿತರೆ, ನಾರ್ಮಲ್ ಆಗಿ 50 ಜನ ಇರುವಂತಹ ಒಂದು ಕುಟುಂಬಕ್ಕೆ ಬೆಳಗಿನ ಜಾವದಲ್ಲಿ ಹೆಂಗಿರತ್ತಂದ್ರೆ, ಬೆಳಿಗ್ಗೆ ಒಂದು 6 ಗಂಟೆ ಅಥವಾ 5 ಗಂಟೆಗೆಲ್ಲ ಸ್ಟಾರ್ಟ್ ಆಗ್ಬಿಡತ್ತೆ ಇವ್ರದ್ದು ಪ್ರೋಸೆಸ್. ಇಲ್ಲಿ ಒಬ್ರು ಅಮ್ಮ ಇದ್ದಾರೆ. ಸೊ ಅವ್ರ ಹತ್ರ ಕೇಳೋಣ. ಅಮ್ಮ मराठी काय बोलते कन्नड बोलतेस तुम्ही? कन्नड बोलताय मस्त की होय ನೇ ಓಕೆ. ಸೊ ಇವ್ರ ಹತ್ರ ಕೇಳೋಣ, ಬೆಳಗಿನ ಜಾವ ಇವ್ರದ್ದೆಲ್ಲ ಹೆಂಗೆ ರುಟೀನ್ ಇರುತ್ತೆ. ಆಮೇಲೆ ಬೆಳಗ್ಗೆ ನಾರ್ಮಲ್ ಆಗಿ ಗಂಡ ಹೆಂಡತಿ ಇರೋ ಫ್ಯಾಮಿಲಿಯಲ್ಲಿ ಬಹಳ ಕಷ್ಟ ಏನಿರಲ್ಲ. ಅರ್ಧ ಗಂಟೆ 1 hour ಅಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಳಗಿಂದು ಮಧ್ಯಾಹ್ನ ಈ ತರದ್ ಅಡಿಗೆ ಆಗ್ಬಿಡತ್ತೆ. 50 ಜನ ಇರುವಂತಹ ಒಂದು ಕುಟುಂಬದಲ್ಲಿ ಪ್ರೋಸೆಸ್ ಹೆಂಗಿರತ್ತೆ, ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಬೆಳಗ್ಗೆ ಏನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೇಳೋಣ. ಅಮ್ಮ, ನಿಮ್ಮ ಹೆಸರು? ರುಕ್ಮಾ. ಆಮೇಲೆ ಈಗ ನೀವು ಬೆಳಿಗ್ಗೆ ನೀವು ರೊಟ್ಟಿಗಳು ಮಾಡ್ತೀರಲ್ಲ, ಎಷ್ಟು ರೊಟ್ಟಿ ಮಾಡ್ತೀರಿ ಅಂದಾಜು? ನಿಮ್ ಪ್ರಕಾರ ಅಂದಾಜು ಎಷ್ಟು ರೊಟ್ಟಿ ಮಾಡ್ತೀರಿ? ಸೊ ಹೆಚ್ಚು ಕಡಿಮೆ 400 ರೊಟ್ಟಿ ಗಳು ಮಾಡ್ತಾರಂತೆ ಸ್ನೇಹಿತರೆ. ಸೊ 400 ರೊಟ್ಟಿ ಅಂತಂದ್ರೆ ನೀವು ಹಿಟ್ಟು ಎಷ್ಟು ಬೇಕಾಗತ್ತೆ ನಿಮ್ಗೆ? ಹಿಟ್ಟು ಒಂದ 7 kg ಬೇಕಾಗ್ತೈತ್ರಿ. 7 kg, 7ರಿಂದ 8 kg ದಿನ 7 kg ಬೇಕ್ರಿ. ದಿನ 7 kg. ಸೊ ಇಲ್ಲಿ 7 kg ಅಂತಂದ್ರೆ ಶೇರ್ ಲೆಕ್ಕ तुम्ही करताय ನೀವು? ಅಂದ್ರೆ ಕೆಜಿ ಲೆಕ್ಕ ನಾವು ಕ್ಯಾಲ್ಕುಲೇಷನ್ ಹೇಳ್ತಾ ಇದೀವಿ. ಇಲ್ಲಿ ಶೇರ್ ಲೆಕ್ಕದಲ್ಲಿ 7ರಿಂದ 8 ಸೇರು ಹಿಟ್ಟು ಬೇಕಾಗುತ್ತೆ ಡೈಲಿ. ಸೊ ಎಷ್ಟು ಗಂಟೆಗೆ ನೀವು ಸ್ಟಾರ್ಟ್ ಮಾಡ್ತೀರಮ್ಮ ಇಲ್ಲಿ? ಮುಂಜಾನೆ 5 ಗಂಟೆಗೆ ರೀ. ಬೆಳಿಗ್ಗೆ 5 ಗಂಟೆ. ಎಷ್ಟು ಜನ? ಇಬ್ರು? 3 ಜನ ಮಾಡ್ತೀವಿ. 3 ಜನ ರೊಟ್ಟಿಗಳು ಮಾಡ್ತೀರಿ? 3 ಜನ ರೊಟ್ಟಿ ಮಾಡ್ತೀವ್ರಿ. ಒಂದಿಬ್ರು ಜನ ಸಗಣ ತೆಗಿತೇವ್ರಿ. 2 ಜನ ಮತ್ತ ಉಳ್ಕಿ ಜನ ಎಲ್ಲಾ ಅರ್ಬಿ ಬಟ್ಟೆ ಒಗಿತಾರ. ನಾರ್ಮಲ್ ಆಗಿ ಇಲ್ಲಿ ಹೆಂಗಿರತ್ತೆ, ರುಟೀನ್ ಇರತ್ತೆ? ಡೈಲಿ ಅಮ್ಮ ನೀವೇ ಮಾಡ್ತೀರಾ ಅಥವಾ ನಿಮ್ದು ಹೆಂಗೆ? ಎಲ್ಲಾರು ಫ್ಯಾಮಿಲಿ ಎಲ್ಲ ಪಾಳಿ ಪಿಳಿ ಏನಿಲ್ರಿ. ನಮ್ದು ಯಾರ್ ಸಿಕ್ಕಾರೆ ಅದಕ್ಕೆ ಯಾರು ಮಾಡ್ಬಿಡ್ತೇವ್ರಿ. ಯಾರು ಫ್ರೀ ಇದೀರಿ ಇವತ್ತು ಇವ್ರು ಮಾಡ್ರಿ ಆತರ ಏನಿಲ್ಲ? ನಾವ್ ಯಾರ್ ಬೆಂಕಿ ಹಾಕ್ತೇವ್ರಿ ಅವ್ರ ರೊಟ್ಟಿ ಬಡದ್ ಬಿಡ್ತೇವ್ರಿ. ಬಟ್ ಅಂದ್ರೆ ನಿಮ್ದು ಎಷ್ಟು ಗಂಟೆವರೆಗೂ ಆಗುತ್ತೆ ಇದು? ಇದು 10 ಗಂಟೆ ಆಗ್ತೈತ್ರಿ. 10-11 ಗಂಟೆ 11 ಗಂಟೆ ರೊಟ್ಟಿ ಆಗ್ತೈತ್ರಿ. ಆಮ್ಯಾಗ ಹಿಂಗರ್ಸಿ ಮತ್ತ ಅನ್ನ ಮಾಡೋದ್ರಿ. ಅನ್ನ ಒಂದ್ 5 kg ಅಕ್ಕಿ ಹಾಕಿ. ಆಮೇಲೆ ಹೊಲಕ್ಕೆಲ್ಲ ಹೋಗೋದು? ಹೊಲಕ್ ಹೋಗ್ತಾರ್ರಿ. ಹೊಲಕ್ ಹೋಗ್ತಾರ್ರಿ. ಮತ್ತ ಮನ್ಯಾಗಿರಾರ ಬಂದು 2-3 ಮಂದಿ ಮನ್ಯಾಗ ಇರ್ತೇವ್ರಿ. ಆಮೇಲೆ ಸ್ನೇಹಿತರೆ, ನಾರ್ಮಲ್ ಆಗಿ ಇಲ್ಲಿ ಸ್ಪೆಷಲಿ ಈ ವಿಡಿಯೋ ಮಾಡ್ತಿರೋದು ಒಂದೇ ಒಂದು ಇಂಟೆನ್ಷನ್ ಇಷ್ಟೇ ನಮ್ದು. ಇವತ್ತಿನ ಕಾಲದಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳಷ್ಟು ವೇಗದಲ್ಲಿ ಇರುವಂತ ಈ ಕಾಲ ಇದು. ಇದರಲ್ಲಿ ಗಂಡ ಹೆಂಡತಿನೇ ಇರಲ್ಲ. ಮಕ್ಕಳು, ಗಂಡ ಹೆಂಡತಿ, ನಾರ್ಮಲ್ ಆಗಿ 3ರಿಂದ 4 ಜನ ಇರುವಂತ ಫ್ಯಾಮಿಲಿ. ಸಣ್ಣ ಪುಟ್ಟ ಕಲಹಗಳಾಗತ್ತೆ, ಜಗಳಗಳಾಗತ್ತೆ. ಇಂಥದ್ರಲ್ಲಿ 50 ಜನ ಇರುವಂತ ಫ್ಯಾಮಿಲಿ ನಮ್ಮ ಏನ್ ಜಿಲ್ಲೆ ಇದೆ, ಉತ್ತರ ಕನ್ನಡ ಜಿಲ್ಲೆ. ಸೊ ಇಲ್ಲಿ ಈ ಫ್ಯಾಮಿಲಿ ಸ್ಪೆಷಲ್ ನಮ್ಮ ಜಿಲ್ಲೆಗೇನೆ. ಹಾಗಾಗಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಮತ್ತೆ ಬಹಳಷ್ಟು ವಿಚಾರಗಳಿದೆ, ತಿಳ್ಕೊಳ್ಳೋಣ ಬನ್ನಿ. ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಮಜ್ಜಿಗೆ ಕಡಿಯೋದಿದು. ಮಜ್ಜಿಗೆ ಮಾಡಿ ಅಂದ್ರೆ ನಮ್ಮ
ಹಳೆ ಪದ್ಧತಿಯಲ್ಲಿ ಇಲ್ಲೇನು ಹೊಸದು ಕಾಣಲ್ಲ ನಿಮ್ಗೆ. ಈ ಇಂಟೆಲಿಜೆನ್ಸ್ ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಅದಕ್ಕೆ ಸಂಬಂಧಪಟ್ಟಂತದ್ದು ಏನೂ ಕಾಣಲ್ಲ ನಿಮ್ಗೆ. ಎಲ್ಲ ಹಳೆ ಕಾಲದ ವಸ್ತುಗಳನ್ನ ನೀವು ನೋಡ್ಬೋದು ಇಲ್ಲಿ. ಸೊ ಇದು ಬಹಳ ರೇರು. ಇವತ್ತು ಹೆಂಗಾಗಿದೆ ಅಂದ್ರೆ ಸಿಟಿಗಳಲ್ಲಿ ಮಿಕ್ಸರ್ ಯೂಸ್ ಮಾಡ್ಕೊಂಡು ಬೆನ್ನೆ ತೆಗಿತಾರೆ ಮಿಕ್ಸರ್, ಬಟ್ ಇವ್ರು ಹಂಗಲ್ಲ. ಸೊ ಈ ತರ ಕಡ್ದು ತೆಗೆಯುವಂತ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಸೊ ಬನ್ನಿ ಮತ್ತೆ ತಿರ್ಗಾ ಇದೊಂದು ಒಲೆ ಇದೆ ಇವರು. ಸ್ನೇಹಿತರೆ, ಡೈಲಿ ರುಟೀನ್ ಹೆಂಗಿರತ್ತಂದ್ರೆ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಬೆಳಗ್ಗೆ ಆಮೇಲೆ ಎಷ್ಟು ಗಂಟೆಗೆ ಹೋಗಿದ್ರು? ಬೆಳಿಗ್ಗೆ 7 ಗಂಟೆಗೆ ರೀ. ಬೆಳಗ್ಗೆ 7 ಗಂಟೆಗೆ ಬಟ್ಟೆ ತೊಳಿದಿಕ್ ಹೋಗಿದ್ರು. ಸೊ ಇಲ್ಲಿ ಹೆಂಗಿರತ್ತಂದ್ರೆ ನಾರ್ಮಲ್ ಆಗಿ ರೊಟ್ಟಿ ಮಾಡೋರು, ಅಡಿಗೆ ಮಾಡೋರು ಬೇರೆ, ಆಮೇಲೆ ಅಂದ್ರೆ ಅಲ್ಲಿ ಶೆಡ್ಯೂಲ್ ಇರಲ್ಲ, ಆದ್ರೂ ಕೂಡ ಅವ್ರವ್ರು ಡಿವೈಡ್ ಮಾಡ್ಕೊಂಡಿರ್ತಾರೆ. आई तुमचं नाव मराठी का कन्नड येते? सगळं येतंय. कन्नड बोला, कन्नड बोला. शांता शांता नारायण कळीमनी. आई गेले धूस गेलो कपडे धूस ಅಂತ. ಸೊ ಓ ಇವರು ಮೋಸ್ಟ್ ಸೀನಿಯರ್ ಹೆಡ್ ಆಫ್ ದಿ ಫ್ಯಾಮಿಲಿ, ಕಳ್ಳಿಮಂಡಿ ಹೆಡ್ ಆಫ್ ದಿ ಫ್ಯಾमिली ಇವರು. तुम्ही जावा एक सेकंड. अगा तुमचं नाव काय? संगीता महेश कळीमनी. संगीता महेश कळीमनी. कन्नड गेल्याशी सकाळ ಡೈಲಿ ಡೈಲಿ ಹೋಗ್ತೀರಿ? ಓಕೆ ಓಕೆ. ಸೊ ಇದು ಒಂದು ಹೆಂಗಂದ್ರೆ ನಾರ್ಮಲ್ ಆಗಿ ಎಲ್ರು ಇಲ್ಲಿ ಗಂಡನ ಬಟ್ಟೆ, ಹೆಂಡತಿ ಬಟ್ಟೆ, ಆಮೇಲೆ ಸಣ್ಣ ಮಕ್ಕಳು, ಅತ್ತೆ ಬಟ್ಟೆ ಎಲ್ಲ ತೊಳೆಯಕ್ಕೆ ನಾಚ್ಕೊಳ್ಳೋ ಇದ್ರಲ್ಲಿ ಯಾರ ಬಟ್ಟೆ ಯಾವುದು ಇಲ್ಲಿ ಮ್ಯಾಟ್ರೇ ಬರಲ್ಲ ಇಲ್ಲಿ. ಸೊ ಬಟ್ಟೆಗಳ ಸ್ಟಾಕ್ ಬಿದ್ದಿದ್ಯಾ ತಗೊಂಡು ಹೋಗೋದು 7 ಗಂಟೆಗೆ ತೊಳ್ಕೊಂಡ್ ಬರೋದು. ಸೊ ಇಷ್ಟೇ ಇಲ್ಲಿ ಇರುವಂತದ್ದು. ಒಟ್ಟಿನಲ್ಲಿ ಏನಪ್ಪಾ ಬಟ್ಟೆ ತೊಳ್ಕೊಂಡ್ ಬರ್ಬೇಕಷ್ಟೇ. ಸೊ तुम्ही ಅಂತ ನಿಮ್ಮ ಹೆಸರು? ಆರತಿ ಕಲ್ಲಪ್ಪ ಕಳಿಮನಿ. ನಿಮ್ಮ ಊರು? ಜಾವಳಿ. ಹೋಯ. ಸೊ ಇಲ್ಲಿ ಸ್ನೇಹಿತರೆ ಇಲ್ಲೂ ಕೂಡ ನೀವು ನೋಡ್ಬೋದು, ಇಲ್ಲಿ ಎಕ್ಸ್ಟ್ರಾ ಅಡಿಷನಲ್ ಒಲೆ ಇದೆ. ಸೊ ಇದನ್ನ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ 2 ಒಲೆ ನೀವು ನೋಡಿದ್ರಿ. ಸೊ ಇದು ಅಲ್ಟರ್ನೇಟ್. ಇದು ಸೊ ಫಂಕ್ಷನ್ ಗಳಾಗಿರುತ್ತೆ ಅಥವಾ ಯಾವ್ದಾದ್ರು ಒಂದು ಫಂಕ್ಷನ್ ಅಲ್ಲಿ ಅಡಿಷನಲ್ ಆಗಿ ಏನಾದ್ರು ಒಂದು ಮಾಡುವಂತದ್ದಿದ್ರೆ, ಸೊ ಇಲ್ಲಿ ರೊಟ್ಟಿಗಳಾಯ್ತು, ಅಡಿಗೆ ಆಯ್ತು, ಅಥವಾ ಮತ್ತೆ ಏನಾದ್ರು ಸ್ನಾನಕ್ಕೆ ನೀರ್ಗಳು ಇಲ್ಲೂ ಮಾಡ್ತೀರಿ. ಸೊ ನೋಡಿ. ಓಕೆ ಓಕೆ ಓಕೆ. ಸೊ ಗುರುಗಳ ಆ ಕಡೆ ಒಂದ್ಸರಿ ರೌಂಡ್ ಹೊಡಿಸ್ಬಿಡಿ ಕ್ಯಾಮ್ರಾ ಎಲ್ಲ. ಸೊ ಒಬ್ಬೊಬ್ರು ಮುಖ ಕೂಡ ನೀವು ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಪ್ರತಿಯೊಬ್ರು ಮುಖನೂ ನೀವು ಅಬ್ಸರ್ವ್ ಮಾಡ್ರಿ. ಎಲ್ರೂ ಅನೋನ್ಯವಾಗಿ ನಗು ಮುಖದಿಂದ ಇದ್ದಾರೆ. ಎಲ್ರೂ ಗಂಟು ಮುಖ ಹಾಕೊಂಡವ್ರಾಗ್ಲಿ, ಇನ್ನೊಂದಾಗ್ಲಿ, ಮನ್ಸಲ್ಲಿ ಏನೋ ಒಂದ್ ಇಟ್ಕೊಂಡು ಕೊರಗ್ತಾ ಯಾರು ಇಲ್ಲ. ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ ಫುಲ್ ವಿಡಿಯೋ. ನಿನ್ನ ಹೆಸರೇನು? ಅಂಕುಶ್ ಸುರೇಶ್ ಕಳಿಮನಿ. ಓಕೆ. ಏನ್ ಮಾಡ್ಕೊಂಡಿದ್ವಿ? ನಾ ಸೋಲಾರ್ ಕೆಲಸ ಹೋಗ್ತೀನಿ. ಸೋಲಾರ್? ಯಾವ ಸೋಲಾರ್? ಸುಪ್ರೀಂ. ಯಾವ್ದದು? ಅಥರ್ವ. ಸೊ ಸ್ವಂತದ್ದು ಮಾಡು, ಅಥರ್ವ ಮಾಡು, ಟ್ರೈನಿಂಗ್ ತಗೋ, ಬಟ್ ಸ್ವಂತದ್ದು ಮಾಡು ನೆಕ್ಸ್ಟ್. ಓಕೆ. ನೀನ್ ಹೆಸರೇನು? ಶ್ರೀಕಾರ್ ಮಹೇಶ್ ಕಳಿಮನಿ. ಶ್ರೀಕಾರ್ ಮಹೇಶ್ ಕಳಿಮನಿ. ಶ್ರೀಕಾರ್, ನೀ ಏನು ಓದ್ಕೊಂಡಿದ್ವಿ? ನಾವು ಕೆಲ್ಸಕ್ಕೆ ಹೋಗ್ತೀವಿ. ಓಕೆ. ಅಂದ್ರೆ ಇಲ್ಲಿ ಸ್ವಲ್ಪ ನಾನ್ ನೋಡ್ದಂಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಕೆಲವೊಂದಿಷ್ಟು ನಾನು ಡ್ರಾಬ್ಯಾಕ್ಸ್ ಇದೆ ಅಂತ ಇಲ್ಲ ಅಂತ ಹೇಳಲ್ಲ. ಸೊ ಅದನ್ನೆಲ್ಲ ಮೀರಿ ಸಂಸ್ಕಾರ ಇದೆ ಇಲ್ಲಿ. ಸಂಸ್ಕಾರ, ಆಮೇಲೆ ನಮ್ಮ ಹಳೆಯ ಪರಂಪರೆಗಳೇನಿದೆ ಅದನ್ನ ಉಳಿಸ್ಕೊಂಡು ಹೋಗ್ತಿರುವಂತಹ ಫ್ಯಾಮಿಲಿ ಇದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾರಿಗೂ ಕೂಡ ಸ್ನೇಹಿತರೆ ಇನ್ನೊಂದು ನೋಡಿ, ಮಕ್ಕಳಿಗೆ ಸಿಂಗಲ್ ಫ್ಯಾಮಿಲಿ, ನಾರ್ಮಲ್ ಆಗಿ ಸಿಂಗಲ್ ಫ್ಯಾಮಿಲಿಗಳಲ್ಲಿ ಏನ್ ಮಾಡ್ತಾರಂತಂದ್ರೆ, ನನ್ನ ಮಗ ಜಾಸ್ತಿ ಓದ್ಬೇಕು, ಜಾಬ್ ಮಾಡ್ಬೇಕು, ಇನ್ನೊಂದು ನೌಕರಿ ಮಾಡ್ಬೇಕು, ಈ ತರದ ವ್ಯವಸ್ಥೆ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ. ಇದು ಇಂಥದೆಲ್ಲ ಹೆಂಗಿರತ್ತಂದ್ರೆ ಎಲ್ರೂ ಕೂಡ ಜೊತೆಯಲ್ಲೇ ಇರ್ಬೇಕನ್ನೋದು ಮೈಂಡ್ ಸೆಟ್ ಇದೆ. ಇನ್ನೊಂದು ವಿಷಯ ಈಗ ನಾನು ಕೇಳ್ಪಟ್ಟಿದ್ದು, ಇಷ್ಟು ಜನರಲ್ಲಿ ಯಾರು ಕೂಡ ನೌಕರಿ ಅಂದ್ರೆ ಗೌರ್ಮೆಂಟ್ ಜಾಬ್ ಆಗ್ಲಿ, ಪ್ರೈವೇಟ್ ಜಾಬ್ ಆಗ್ಲಿ ಯಾರು ಮಾಡಲ್ಲ. ಸೆಲ್ಫ್ ಇಂಡಿಪೆಂಡೆಂಟ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ಸ್ ಇದ್ದಾರೆ, ಅಂದ್ರೆ ಸ್ವಂತ ವ್ಯವಹಾರ ಮಾಡ್ಕೊಂಡಿದ್ದಾರೆ. ಸೊ ಅದು ಬಿಟ್ರೆ ಕೃಷಿ. ಸೊ ಅಮ್ಮ, ನಿಮ್ಮ ಹೆಸರು? ರೇಣುಕಾ. ಸುರೇಶ್ ಕಳಿಮನಿ. ನಿಮ್ದು ಊರು ಯಾವ್ದು? ಸಾತನಹಳ್ಳಿ. ಹಳೆಯ ತಾಲೂಕು ಸಾತನಹಳ್ಳಿ. ಎಷ್ಟು ವರ್ಷ ಆಯ್ತು ಮದುವೆ? 28. ಸಾರಿ, ಕರೆಕ್ಟ್ ಆಗ್ಲೇನಿ. 28 ವರ್ಷ ಮದುವೆ ಆಗಿ 28 ವರ್ಷ ಆಗಿದೆ ಅಂತೆ. ಅಮ್ಮ, ಏನ್ ಮಾಡ್ತೀರಿ?
ನೀವು ನಾವೇನು ಹೊಲದ ಕೆಲಸ ಹೊಲದ ಕೆಲಸ, ಮನೆ ಕೆಲಸ, ಮನೆ ಕೆಲಸ ಮುಗಿದ್ರೆ ಹೊಲದ ಕೆಲಸ. ಹಾ ಡೈರಿ. ಅಮ್ಮ ಇನ್ನೊಬ್ರು ಇದಾರೆ. ಇದು ಇದು ನೀವು ನೋಡ್ಬೋದು. ಇದು ನಿಮ್ಗೆ ಇದನ್ನ ನಾವು ಕುಳ್ಳು ಅಂತ ಹೇಳ್ತೀವಿ ನಮ್ ಇದ್ರಲ್ಲಿ. ಸೊ ಇದರಿಂದ ಬಹಳಷ್ಟು ಬೆನಿಫಿಟ್ಗಳು ಕೂಡ ಇದೆ ಇದ್ರಲ್ಲಿ. ಸೊ ಬೆನಿಫಿಟ್ ಅಮ್ಮ ಇದು ಏನಕ್ಕೆ ಯೂಸ್ ಮಾಡ್ತೀರಾ ಅಂತ ಹೇಳ್ಬೋದಾ? ಇದಕ್ಕೆ ಹೇಳಿ. ನೀರ್ ಕಸಾಗ ಒಲೆ ಹಾಕ್ತೇವ್ರಿ, ಒಳಗ ಅಡಿಗೆ ಮಾಡಾಕ ನೀರ್ ಕಸಾಗೋದು, ರೊಟ್ಟಿ ಮಾಡಾಕ ಹುಟ್ಟಿದ್ರು ಸಿಗಲ್ಲ. ರೀಸೆಂಟ್ ಮೊದಲೆಲ್ಲ ನಾವು ಕಾಮನ್ ಈಗ ಹೋಳಿ ಹಬ್ಬ ಬರ್ತಿದೆ. ಸೊ ಹೋಳಿ ಹಬ್ಬಕ್ಕೆ ಇದು ಸ್ಪೆಷಲ್. ಇದು ಅವ್ರ ಹಿತ್ಲಲ್ಲಿ ಕಳ್ತನ ಮಾಡ್ಕೊಂಡ್ ತರ್ತಿದ್ವಿ ನಾವು 30 ವರ್ಷ 15-20 ವರ್ಷದ ಹಿಂದೆ ನಾವು ಕಳ್ತನ ಮಾಡ್ಕೊಂಡ್ ಬರ್ತಿದ್ವಿ. ಇವತ್ತು ಹುಡುಕಿದ್ರು ಸಿಗಲ್ಲ. ಬರೀ ಏನಾಗತ್ತಂದ್ರೆ ನಾರ್ಮಲ್ ಆಗಿ ತೆಂಗಿನ ಮರದ್ದು ದಂಟು ಆಮೇಲೆ ಈ ತರದೆಲ್ಲ ಹಾಕಿ ಸುಡ್ತಾ ಇದಾರೆ ಇವತ್ತು. ಹುಲ್ಲು ಈ ತರದೆಲ್ಲ ಅವತ್ತಿಲ್ಲ. ಸ್ವತಃ ಅವರೇ ತಂದು ಕೊಡ್ತಿದ್ರು ಕಾಮನ್ನ ಸುಡ್ಲಿಕ್ಕೆ. ಕರೆಕ್ಟ್ ಅಲ್ವಾ ಯಜಮಾನ್ರೆ? ಹಾ ಈಗೂ ಇದಾರೆ. ಸೊ ಕಡಿಮೆ ಇದೆ. ಸೊ ಇದನ್ನ ಸ್ಪೆಷಲ್ ಇದು. ಮತ್ತೆ ನಿಮ್ಮ ಹೆಸರು ಏನಂದ್ರಿ? ರೂಪಾಯಿಶ್ವರ್ ಕಳಿಮನಿ. ರೂಪಾಯಿಶ್ವರ್ ಕಳಿಮನಿ. ನೀವೇನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್ ಇಲ್ಲ ಸ್ನೇಹಿತರೆ, ಸುಳ್ಳು ಹೇಳ್ತಿದ್ದಾರೆ ಇವರು. ಡೈರಿ ಇದೆ, ಮ್ಯಾನೇಜ್ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ ಇವರು. ಈ ಹಾಲು ತುಂಬಿಸೋ ಡೈರಿ ಇದೆ, ಇವರೇ ಮ್ಯಾನೇಜ್. ನಾನು ನೋಡಿದೀನಲ್ಲ, ನಾನು ಫಸ್ಟ್ ಹೋಗಿದ್ದೆ ಆ ಕಡೆ. ಅವ್ರು ಏನೋ ಮಾಡ್ತಿದ್ರು, ಸುಳ್ಳು ಹೇಳ್ತಿದ್ದಾರೆ ಹೌಸ್ ವೈಫ್ ಅಂತ. ಸೊ ಇದು ಹೆಂಗಿದೆ ಅಂದ್ರೆ ಎಲ್ರು ಕೂಡ ಇಂಡಿಪೆಂಡೆಂಟ್ ಇದ್ದಾರೆ, ಬಟ್ ಜಾಯಿಂಟ್ ಇದ್ದಾರೆ. ಸೊ ಇವ್ರದ್ದು ನಾರ್ಮಲಿ ಎಷ್ಟು ನೀರಿನ ಟ್ಯಾಂಕ್ಗಳಿದೆ ನಾರ್ಮಲ್ ಆಗಿ ಎಷ್ಟು ಇದು 200 ಲೀಟರ್ ಅಲ್ಲ, 200 ಲೀಟರ್ 200 ಲೀಟರ್ ಟ್ಯಾಂಕ್ ಇದು. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ನಾರ್ಮಲ್ ಆಗಿ ಡೈಲಿ ಇಷ್ಟು ನೀರ್ ಬೇಕಾಗತ್ತ ಅನ್ಸತ್ತೆ ನನ್ಗೆ ಅಲ್ವಾ? ಡೈಲಿ ಇಷ್ಟು 1 2 3 4 ಅಂದ್ರೆ ಹೆಚ್ಚು ಕಡಿಮೆ 1,000 ಲೀಟರ್ ಬರೀ ಜಳಕ ಮತ್ತೆ ಸಪರೇಟ್. ಇದಂತೂ ಕಂಪಲ್ಸರಿ 1,000 ಬೆಳಿಗ್ಗೆನೆ ಬೇಕನ್ಸತ್ತೆ. 1,000 ಲೀಟರ್ 1,000 ಲೀಟರ್ ಬೆಳಿಗ್ಗೆನೆ ಬೇಕು. ಸೊ ಇಷ್ಟು ವ್ಯವಸ್ಥೆ. ಸೊ ನಾವು ನೋಡ್ತಿರ್ಬೋದು ಹೆಂಗಿದೆ ಅಂತ ಹೇಳಿ. ಸ್ನೇಹಿತರೆ, ಈ ನೀವೇನ್ ನೋಡ್ತಿದ್ರಿ ಇದು ಬಹಳಷ್ಟು ತುಂಬು ಕುಟುಂಬ. ಇದು ಅಂದ್ರೆ ತುಂಬಿದ ಕುಟುಂಬ ಅಂತ ಹೇಳ್ಬೋದು ಇದನ್ನ. ಸೊ ತುಂಬಿದ ಕುಟುಂಬ ಅಂತಂದ್ರೆ ಎಲ್ರೂ ಕೂಡ ಹಸನ್ಮುಖಿಯಾಗಿರುವಂತಹ ಒಂದು ಬಹಳಷ್ಟು ಇಲ್ಲಿ ಕಲಿಯುವಂಥದ್ದು ಬಹಳಷ್ಟಿದೆ. ನಾವು ಮೌಲ್ಯಗಳು ಏನಂದ್ರೆ ಸಾಂಸಾರಿಕ ಮೌಲ್ಯಗಳು ಬಹಳಷ್ಟಿದೆ. ಸೊ ಇಲ್ಲಿ ಇವತ್ತಿನ ಬಹಳಷ್ಟು ಕಾಂಪಿಟೇಟಿವ್ ಇದೆ, ಎಲ್ಲದರಲ್ಲೂ ಕಾಂಪಿಟೇಟಿವ್ ಇದೆ. ಸೊ ಇಂತಹ ಒಂದು ಇದರಲ್ಲಿ ಇಷ್ಟೊಂದು ಜನರ ಜೊತೆ ಸಂಸಾರ ಆಮೇಲೆ ಎಲ್ಲಾನು ಕೂಡ ಸಂಭಾಳಿಸ್ಕೊಂಡು ಹೋಗೋದಿದೆಯಲ್ಲ, ನಿಜಕ್ಕೂ ಇದೊಂದು ದೊಡ್ಡ ಸಾಧನೆ. ನಿಮ್ಮ ಗುರುಗಳ ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಗುಂಡು ಕಳಿಮನಿ. ಕೊನೆಯದಾಗಿ ನಮ್ಮ ಸೊಸೈಟಿ ಅಂತಂದ್ರೆ ಸಮಾಜಕ್ಕೆ ಏನಾದ್ರು ಹೇಳೋದಾದ್ರೆ ನೀವೇನು ಹೇಳ್ತೀರಿ? ಕೂಡಿ ಬಾಳೋದ್ರಿಂದ ಈ ತರ ಕೂಡಿ ಬಾಳ್ಬೇಕಾ ಅಥವಾ ನಾವೆಲ್ಲ ಕೂಡಿ ಬಾಳೋದ್ರಿಂದ ನಮ್ಮ ಪರಂಪರೆ ಎಲ್ಲ ಚಂದಾಗಿ ಹೋಗ್ತದೆ. ಸಂಸ್ಕೃತಿ ಉಳಿಯುತ್ತೆ, ಸಂಸ್ಕಾರಗಳು, ಮಕ್ಕಳು ಸಂಸ್ಕಾರ ಕಲಿತಾರೆ. ಮಕ್ಕಳು ಎಲ್ಲರೂ ಚೆನ್ನಾಗಿ ಕಲಿತಾರೆ. ಸೊ ಇವತ್ತು ನಾನು ಆವಾಗ್ಲೂ ಕೂಡ ಈ ವಿಷಯ ಹೇಳಿದೀನಿ. ಅಂಕಲ್ ಆಂಟಿ ಆಮೇಲೆ ಈಗ ನನ್ನ ಹಿಡ್ಕೊಂಡೆ ಹೇಳ್ತೀನಿ ನಾನು. ಯಾವ್ದಾದ್ರು ಒಂದು ಹಬ್ಬಕ್ಕೆ, ಎಸ್ಪೆಷಲಿ ಯಾವ್ದಾದ್ರು ಒಂದು ಹಬ್ಬಕ್ಕೆ ಪರ್ಟಿಕ್ಯುಲರ್ ಆಗಿ ಅದ್ರದ್ದೇ ಆದ ಖಾದ್ಯಗಳಿರುತ್ತೆ ಮಾಡುವಂಥದ್ದು. ಸೊ ಯಾವ ಹಬ್ಬಕ್ಕೆ ಏನ್ ಖಾದ್ಯ ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಈ ಒಂದು 5 ವರ್ಷದ ಹಿಂದೆ. ಯಾವ ಹಬ್ಬಕ್ಕೂ ಬರೋರಲ್ಲ ನಾವು. ಸ್ಪೆಷಲ್ ಆಗಿ ಈ ನಾಗರ ಪಂಚಮಿಗೆ ಏನ್ ಮಾಡ್ತಾರೆ, ಹೋಳಿ ಹಬ್ಬಕ್ಕೆ ಏನ್ ಮಾಡ್ತಾರೆ, ದಸರಾ ಹಬ್ಬಕ್ಕೆ ಏನ್ ಮಾಡ್ತಾರೆ, ಈ ತರದ್ದು ಏನೂ ಗೊತ್ತಿರ್ಲಿಲ್ಲ. ಸೊ ಇಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಇಲ್ಲಿರೋ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ. ಯಾಕಂದ್ರೆ ಇಲ್ಲಿ ಎಲ್ಲೂ ಇಲ್ಲ, ಇವರು ಹೊರಗಡೆ ಯಾರು ಹೋಗಿಲ್ಲ, ಇಲ್ಲೇ ಇದ್ದಾರೆ, ಕೃಷಿ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಕೊನೆಯದಾಗಿ ಇಷ್ಟೇ ಹೇಳೋದು, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ನಾನು ಸ್ನೇಹಿತರೆ. ಇಷ್ಟೇ ನಾವು ಕಲಿಬೇಕಾಗಿರೋದು. ಇವ್ರನ್ನೆಲ್ಲ ನೋಡಿ ಕಲಿಯುವಂಥದ್ದು ನಾವು ಏನಂದ್ರೆ, ಕೂಡಿ ಬಾಳಿದ್ರೆ ಬಹಳಷ್ಟು ನಾವು ಮೌಲ್ಯಗಳನ್ನ ಕಲಿತೀವಿ. ನಾವು ಸಂಪತ್ತನ್ನ ನಾವು ಗಳಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಮೌಲ್ಯಗಳನ್ನ ನಾವು ಕಲಿತೀವಿ. ಸೊ ಆದಷ್ಟು ಕೂಡಿ ಬಾಳುವ ಒಂದು ವ್ಯವಸ್ಥೆ ನಾವು ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಸಂಜೀವ್ ಸರ್ ನಮಸ್ತೆ, ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್. ಈ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ದೀರಿ ನೀವು ವಿಡಿಯೋ ಮಾಡೋದು. ಆಮೇಲೆ ಎಲ್ಲರೂ ಕೂಡ ಈ ವಿಡಿಯೋ ಶೇರ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ. ಆಮೇಲೆ ನಿಮಗೆ ಏನಾದರೂ ಈ ಥರದ್ದು ಏನಾದರೂ ಇದ್ದರೆ ಕಮೆಂಟ್ ಕೂಡ ನೀವು ಮಾಡಿ ನಮಗೆ ತಿಳಿಸ್ಬೋದು. ಸೊ ಹಿರಿಯರ ನಮಸ್ತೆ, ಥ್ಯಾಂಕ್ ಯು.